ನಮಸ್ಕಾರ, ಶುಭೋದಯ. ಶಿವಶಕ್ತಿ ಜ್ಞಾನ ಮತ್ತು ಶಕ್ತಿಯ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಾ ಇರೋದು ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಈಶಾನ್ಯ ಕಾಳಿ ಉಪಾಸಕರಾಗಿರುವಂಥ ಶ್ರೀಯುತ ಪ್ರವೀಣ್ ದೀಕ್ಷಿತ್ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಯಾದೇವಿ ಸರ್ವಭೂತೇಷು ಶಿವಶಕ್ತಿ ರೂಪೇಣ ಸಂಸ್ಥಿತಾಂ ನಮಸ್ತಸ್ಯೈ 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 ನಮೋ ನಮಃ. ಗುರುಗಳೇ, ನಿನ್ನೆ ಸಂಚಿಕೆಯಲ್ಲಿ ನಮಗೆ ಈ ಉಚ್ಚಾಟನೆ ಪೂಜೆ ಅಂದರೆ ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿನ ತಿಳಿಸ್ಕೊಡ್ತಾ ಇದ್ರಿ. ಯಾರು ಮಾಡಬೇಕು, ಸರಿಯಾದ ಕ್ರಮದಲ್ಲಿ ಮಾಡಿದಾಗ ಫಲ ಅನ್ನುವಂಥದ್ದು ಯಾವ ರೀತಿ ಸಿಗುತ್ತೆ ಅಂತ. ಆದರೆ ಯಾವ ರೀತಿ ಈ ಪೂಜೆಯನ್ನು ಮಾಡಬೇಕು ಅಂತ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ತೀನಿ ಅಂತ ಹೇಳಿದ್ರಿ. ದಯವಿಟ್ಟು ಇದ್ರ ಬಗ್ಗೆ ವೀಕ್ಷಕರಿಗೆ ತಿಳಿಸ್ಕೊಡಿ. ಖಂಡಿತ. ಏನಂದರೆ ಅದೇ ಹೇಳಿದಾಗೆ ಉಚ್ಚಾಟನೆಯ ಒಂದು ವಿಧಾನದಲ್ಲಿ ಕ್ರಮದಲ್ಲಿ ಫಸ್ಟು ನೀನು ಆ ಜಾಗವನ್ನು ಶುದ್ಧಿ ಮಾಡ್ಕೋಬೇಕು. ಶುದ್ಧಿ ಮಾಡಿ ತದನಂತರ ನೀನಿರುವ ಜಾಗದ ಎಲ್ಲ ದಿಕ್ಕುಗಳಿಗೆ ಒಂದು ಆವಾಹನೆಯನ್ನು ಮಾಡಬೇಕು. ಯಾವ ರೀತಿ ಆವಾಹನೆ ಮಾಡಬೇಕು ಅಂದರೆ, ಆ ಮನೆಯ ಯಜಮಾನ ಇರ್ತಾನಲ್ವಾ, ಪ್ರತಿಯೊಂದು ದಿಕ್ಕು ಈಶಾನ್ಯ, ವಾಯುವ್ಯ, ಕುಬೇರ, ದೇವ, ಈ ರೀತಿ ಎಲ್ಲ ದಿಕ್ಕುಗಳಲ್ಲಿ ಇದೆಯಲ್ಲ, ಎಲ್ಲ ದಿಕ್ಕುಗಳಲ್ಲೂ ಮನೆಯ ಯಜಮಾನನ ಅವನ ಕೈ ಎಷ್ಟಿರುತ್ತೆ, ಈ ಮೊಣಕೈ ತನಕ ಆಯಾ ದಿಕ್ಕಲ್ಲಿ ಆಳವನ್ನು ಮಾಡಬೇಕು. ಬಾಕ್ಸ್ ಟೈಪಲ್ಲಿ ಅಂದರೆ ಒಂದು ನೀವು ಈ ಅಡುಗೆ ಮನೆಗಳಲ್ಲಿ ನೀವು ಇದನ್ನು ಹಾಕ್ಸ್ತೀರ, ಏನು ಸ್ಲ್ಯಾಬ್ಗಳನ್ನ, ಚಿಕ್ಕ ಚಿಕ್ಕ ಗೋಡೆಗಳಿಗೆ. ಆ ಸ್ಲ್ಯಾಬ್ ಎಷ್ಟು ಅಗಲ ಬರುತ್ತೆ ಅಂದರೆ ಒಂದು ಬಾಕ್ಸ್ ಅಷ್ಟಗಳ ಆ ಜಾಗವನ್ನು ತೋಡಬೇಕು. ಏನು, ಮನೆಯ ಯಜಮಾನನ ಮೊಣಕೈ ಎಷ್ಟು ಉದ್ದ ಆ ಜಾಗವನ್ನು ಅಗೆದು ಆ ಜಾಗದಲ್ಲಿ ವಾಸ್ತು ಸಾನ್ನಿಧ್ಯದ ಕೆಲವೊಂದು ಪದಾರ್ಥಗಳನ್ನು ಎಲ್ಲ ದಿಕ್ಕುಗಳಲ್ಲೂ ಪೂಜೆ ಮಾಡಿ ಇಡಬೇಕು. ಅದನ್ನು ಮತ್ತೆ ಅದ್ರ ಮೇಲೆ ಏನಾರ ಒಂದು ವಸ್ತುವನ್ನು ಅಂದರೆ ಒಂದು ಮರದ ಚೆಕ್ಕೆಯನ್ನು ಇಟ್ಟು ಸಿಮೆಂಟ್ ಹಾಕಿ ಆ ಜಾಗವನ್ನು ಮುಚ್ಚಬೇಕು. ಇದು ಎಷ್ಟು ವರ್ಷಗಳ ಕಾಲ ಇರುತ್ತೆ ಅನ್ನೋದನ್ನು ತಿಳ್ಕೋಬೇಕು. ಯಾವುದೇ ಪದಾರ್ಥಕ್ಕೂ ಎಕ್ಸ್ಪೈರಿ ಅನ್ನೋದು ಇದ್ದೇ ಇರುತ್ತಲ್ವಾ. ಹೌದು. ಅದೇ ರೀತಿ ನಿನ್ನ ಮನೆಯ ವಾಸ್ತು ಸಾನ್ನಿಧ್ಯವನ್ನು ಎಕ್ಸ್ಪೈರಿ ಆಗೋಕ್ಕೆ ಟೈಮ್ ಇರೋದು 12 ವರ್ಷಗಳ ಮಾತ್ರ. ಯಾವುದೇ ಮನೆಯನ್ನು ಕಟ್ಟಿದ್ರೂ 12 ವರ್ಷ ಅಷ್ಟೇ. 12 ವರ್ಷ ಆಯಿತಾ, ಆ ಜಾಗದಲ್ಲಿ ಏನಾರ ಒಂದು ಭಿನ್ನ ಮಾಡಿ ಅದನ್ನು ಮತ್ತೆ ಅದು ಸರಿ ಮಾಡಿ ಒಂದು ಪೇಂಟ್ ಮಾಡಿ ಒಂದು ವಾಸ್ತು ರಾಕ್ಷೋಗ್ನ ಪರಿವಾರ ದೇವತೆಗಳ ಹೋಮವನ್ನು ಮಾಡಿದಾಗ ಮಾತ್ರ ವಾಸ್ತು ಸಾನ್ನಿಧ್ಯ ಸಿಕ್ಕೋದು. ಅದೇ ರೀತಿ ನೀವು ಏನು ಆ ಜಾಗದಲ್ಲಿ ಇಡ್ತೀರಾ, ಆ ಜಾಗ ಫಸ್ಟು ನಿಮ್ಮ ಜಾಗವನ್ನು ಸುಭದ್ರೆಯಾಗಿ ಇಡುತ್ತೆ. ಆ ಜಾಗದಲ್ಲಿ ಏನೇ ಇರ್ಬೋದು, ಆ ಜಾಗದಲ್ಲಿ ಮೈನಸ್ ಇದ್ದರೂ ಅದನ್ನು ಪ್ಲಸ್ ಆಗಿ ಕನ್ವರ್ಟ್ ಮಾಡುತ್ತೆ. ತದನಂತರ ಪೂಜೆಗೆ ಹೋದಾಗ ಈ ಪೂಜೆ ಎಷ್ಟೊತ್ತಿಗೆ ಪ್ರಾರಂಭ ಮಾಡಬೇಕು ಅನ್ನೋದು ತಿಳ್ಕೋಬೇಕು. ಸಮಯ ಏನು, ಉಚ್ಚಾಟನೆ ತಕ್ಷಣ ಬೆಳಗ್ಗೆ ಮಾಡಿಬಿಡೋದು, ಇಲ್ಲ ಯಾವಾಗಲೂ ಮಾಡಿಬಿಡೋದು ಅಲ್ಲ. ಸಂಜೆ 6:30 ನಂತರವೇ ಉಚ್ಚಾಟನ ಕ್ರಮವನ್ನು ಪ್ರಾರಂಭ ಮಾಡಬೇಕು. ಇದು ಪೂರ್ಣಾವತಿ ಎಷ್ಟೊತ್ತು ಗೊತ್ತಾ? ಮಧ್ಯರಾತ್ರಿ 12 ಗಂಟೆಗೆ ಇದರ ಒಂದು ಪೂರ್ಣಾವತಿ ಇರೋದು. ಅಷ್ಟೊತ್ತೆಲ್ಲ ಎದೊಳಕ್ಕಾಗಲ್ಲ ಅಂದಾಗ ರಾತ್ರಿ 10 ಗಂಟೆಯ ನಂತರವೇ ಇದರ ಪೂರ್ಣಾವತಿ ನಡಿಬೇಕು. ಸೊ ಅಷ್ಟು ದೀರ್ಘಕಾಲವಾಗಿ ಮಾಡಲೇಬೇಕು ಅಂತ ಹೇಳ್ತೀರಾ. ಇಲ್ಲಿ ಕಲಶ ಸ್ಥಾಪನೆಗಳಿರುತ್ತೆ, ಮಂಡಲ ಆರಾಧನೆಗಳಿರುತ್ತೆ, ಮತ್ತು ಬಾಳೆಪಟ್ಟಿಯ ಮಂಡಲವನ್ನು ಮಾಡ್ತೀವಿ ನಾವು ಈ ಪೂಜೆಗೆ. ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಇದ್ರ ಬಗ್ಗೆ. ಉಚ್ಚಾಟನೆ ಅಂದರೆ ಏನೋ ಒಂದು ಮಂಡಲ ಬಿಡಿಸ್ಬಿಡೋದು, ಆರಾಧನೆ ಮಾಡಿಬಿಡೋದು, ಹೋಮ ಮಾಡಿ ಮುಗಿಸ್ಬಿಡೋದು, ಆ ಉಚ್ಚಾಟನೆ ಕ್ಲಿಯರ್ ಆಯಿತು ಅಂತಾರೆ. ತಪ್ಪು. ಉಚ್ಚಾಟನೆಗೆ ಅದರದೇ ಆದ ಕ್ರಮ ಇದೆ, ಅದರದೇ ಆದ ಆಹುತಿ ಇದೆ, ಅದರದೇ ಆದ ಹವಿಸ್ಸಿದೆ. ಅದನ್ನು ಮಾಡಿದಾಗ ಮಾತ್ರ ನಿನ್ನ ಮನೆಯ ಪೂರ್ಣವಾದ ಮೈನಸ್ಸನ್ನು ತೆಗೆದು ಆಚೆ ಹಾಕಿ ನಿನ್ನ ಮನೆಯನ್ನು, ನಿನ್ನನ್ನು ಸದೃಢವಾಗಿ ಮಾಡೋಕ್ಕೆ ಸಾಧ್ಯವಾಗುವುದು ಉಚ್ಚಾಟನೆ ಒಂದರಿಂದ ಮಾತ್ರ. ಇಲ್ಲಿ ಯಾರನ್ನು ಆರಾಧನೆ ಮಾಡ್ತೀವಿ, ಯಾವ ದೇವರನ್ನು ಆರಾಧನೆ ಮಾಡ್ತೀವಿ ಅಂದಾಗ ಸುದರ್ಶನ ಮಹಾವಿಷ್ಣುವನ್ನು, ಕೋಟಿ ಜ್ವಾಲೆಗಳನ್ನು ಸೇರಿದ್ರೆ ಒಂದು ಸುದರ್ಶನ ಅಂತ ಹೇಳ್ತೀವಿ. ಅದೇ ರೀತಿ ಸುದರ್ಶನ ಮಹಾವಿಷ್ಣುವನ್ನು ಮತ್ತು ಲಕ್ಷ್ಮೀ ನರಸಿಂಹನನ್ನು ಆರಾಧನೆಯನ್ನು ಮಾಡಿ ಆ ಜಾಗದಲ್ಲಿ ಯಾವುದೇ ಮೈನಸ್ ಇದ್ರೂ ತೆಗೆದು ಆಚೆ ಹಾಕಿ ಆ ಜಾಗವನ್ನು ಸದೃಢ ಮಾಡಿಕೊಡೋದೇ ಉಚ್ಚಾಟನೆಯ ಪೂರ್ಣವಾದ ಪೂಜೆ ಆಗಿರುತ್ತೆ. ಇದನ್ನು ಯಾರೇ ಮಾಡಿಸ್ತೀವಿ ಅಂದರೂ ಖಂಡಿತ ಬಂದು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಾವು ಆ ಪೂಜೆಯ ಪೂರ್ಣವಾದ ವಿವರವನ್ನು ನಾವು ಮಾಡಿಕೊಡ್ತೀವಿ. ಖಂಡಿತ. ಎಲ್ಲ ಒಂದು ಕಡೆ ಸರಿಯಾದ ಕ್ರಮದಲ್ಲಿ ಮಾಡಿದಾಗ ಫಲ ಅನ್ನುವಂಥದ್ದು ಸಿಕ್ಕೇ ಸಿಗುತ್ತೆ ಅಂತ ತಿಳಿಸಿದ್ವಿ. ಜೊತೆಗೆ ಉಚ್ಚಾಟನೆ ಪೂಜೆ ಯಾವ ರೀತಿ ಮಾಡಬೇಕು ಅಂತ ಕೂಡ ಇವತ್ತಿನ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಜೈ ಶ್ರೀ ಕೃಷ್ಣ.
ಇನ್ನು ವೀಕ್ಷಕರೇ, ನಿಮಗೂ ಕೂಡ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ, ನೇರವಾಗಿ ನೀವು ಗುರುಗಳನ್ನ ಸಂಪರ್ಕಿಸ್ಬೋದು ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.